ಸಿದ್ದರಾಮಯ್ಯ ದಿನನಿತ್ಯ ತೆರೆದ ಪುಸ್ತಕ, 40 ವರ್ಷದಲ್ಲಿ ತೆರೆದ ಪುಸ್ತಕ ಅಂತೆ. ಅಂದರೆ ದಿನ ಒಬ್ಬೊಬ್ಬ ಮಂತ್ರಿ ಪುಸ್ತಕನ ತೆರಿತಾನೆ ಇದ್ದಾನೆ, ಲೂಟಿ ಈ ಪುಸ್ತಕವನ್ನು. ಒಬ್ಬೊಬ್ಬ ಮಂತ್ರಿನೂ ದಿನ ದರೋಡೆಯ ಪುಸ್ತಕಗಳನ್ನು ತೆಗಿತಾ ಇದ್ದಾರೆ. ಯಾವ ಇಲಾಖೆಯಲ್ಲಿ ಕನ್ನ ಹಾಕಬೇಕು ಅಂತೇಳಿ ಕನ್ನ ಹಾಕೋ ಮಂತ್ರಿಗಳು ಇವತ್ತು ರಾಜ್ಯದಲ್ಲಿ ಇದ್ದಾರೆ. ಇದು ಸಿದ್ದರಾಮಯ್ಯನವರ ತೆರೆದ ಪುಸ್ತಕ. ಆ ಕಪ್ಪು ಚುಕ್ಕೆಗಳಲ್ಲಿ ಅಂತಕ್ಕೆ ನಾವು ನೋಡಿದ್ರಿ, ಆ ತೆರೆದ ಪುಸ್ತಕನ, ಸಿದ್ದರಾಮಯ್ಯನ ಪುಸ್ತಕನ ತೆರೆದ್ಬಿಟ್ಟು ನೋಡಿದ್ರಿ. ಎಲ್ಲನೋ ಒಂದು ಕಪ್ಪು ಚುಕ್ಕೆ ಇಡೋಣ ಅಂತ ನಾವು ನೋಡಿದ್ರೆ ಒಂದು ಕಡೆನೂ ಜಾಗ ಖಾಲಿನೇ ಇಲ್ಲ. ಅಷ್ಟು ಸ್ಕ್ಯಾಂಡ್ಲು. ಸ್ವತಃ ಸಿದ್ದರಾಮಯ್ಯ, ಅವ್ರ ಮನೆಯವರು, ಅವ್ರ ಹೆಂಡತಿ ಎಲ್ಲರೂ ಲೂಟಿ. ಮತ್ತು ಸಿದ್ದರಾಮಯ್ಯನವರು ಇವತ್ತು ನಮ್ಮ ಹೋರಾಟದ ಫಲವಾಗಿ ನನ್ನನ್ನು ಮುಟ್ಟು ನೋಡಿ, ನನ್ನ ಮೇಲೆ ಕೇಸ್ ಹಾಕಿ ನೋಡಿ, ನಾನು ಮುಖ್ಯಮಂತ್ರಿ ಪದವಿಯಿಂದ ಇಳಿಯೋದೇ ಇಲ್ಲ, ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ? ತಪ್ಪು ಮಾಡಿಲ್ಲ ಅಂತ ಯಾಕೆ ಕೊಟ್ರಿ? ತಪ್ಪು ಮಾಡಿಲ್ಲ ಅಂದರೆ 14 ಸೈಟ್ ಯಾಕೆ ವಾಪಸ್ ಕೊಟ್ರಿ? ನೀವು ತಪ್ಪು ಮಾಡಿಲ್ಲ ಅಂದರೆ 14 ಸೈಟ್ ಯಾಕೆ ವಾಪಸ್ ಕೊಟ್ರಿ? ಇನ್ನೊಂದು ಹೇಳ್ತಾರೆ, ಯಾರನ್ನಾದರೂ ಏಕವಚನದಲ್ಲಿ ಬೈದು ಬಿಡೋದು, ಅನ್ನೋದು, ಹೊಡೆಯಕ್ಕೆ ಹೋಗೋದು. ದಿನನಿತ್ಯ ಟಿ ವಿಯಲ್ಲಿ ಅದೇ ನೋಡ್ತಾ ಇದ್ದೀವಿ, ಹೊಡೆಯೋದು. ಅವನು ಯಾರೋ ಅಲ್ಲಿ ಹಿಂದೆ 40% ಅಂತ ನಾನು 14 ಸೈಟ್ ಅಂತ ಕೂಗ್ದ, ಅದಕ್ಕೆ ಹೊಡೆಯಕ್ಕೆ ಹೋದ್ರು ಅವನಿಗೆ. ಏಕವಚನದಲ್ಲಿ ಪ್ರಯೋಗ ಕೇಳಿದ್ರೆ ನಾನು ಹಳ್ಳಿಯಿಂದ ಬಂದವನು, ಸಬೂಬು. ಈಗ ಸೈಟ್ ವಾಪಸ್ ಕೊಟ್ರಲ್ಲ, ಅದಕ್ಕೇನಂದ್ರು, ನಾನು ಕೊಡಲಿಲ್ಲ, ನನ್ನ ಹೆಂಡ್ತಿ ನನಗೆ ಗೊತ್ತಿಲ್ದಿರ ಕೊಟ್ಬಿಟ್ಟಿದ್ದಾರೆ ಅಂತ. ಅವ್ರು ಕೊಡಲಿಲ್ಲಂತೆ, ಅವ್ರ ಹೆಂಡ್ತಿ ಅವ್ರಿಗೆ ಗೊತ್ತಿಲ್ದಿರಂಗೆ ಕೊಟ್ಬಿಟ್ರಂತೆ. ಮಾತೆತ್ತರೆ ನಾನು ಹಿಂದುಳಿದ ಅಂತ ಹೇಳೋದು, ಅದಕ್ಕೆ ಹೋಗ್ಬಿಟ್ಟಿದೆ. ಹಿಂದುಳಿದ ಇಲ್ಲ, ಈಗ ಮುಸಲ್ಮಾನ್ ಚಾಂಪಿಯನ್, ಈಗ ಅಲ್ಪಸಂಖ್ಯಾತರ ಚಾಂಪಿಯನ್. ಅಲ್ಪಸಂಖ್ಯಾತರು ಇಲ್ಲ ಅದರಲ್ಲಿ, ಬಿಟ್ಬಿಡಿ. ಬೇರೆ ಪಾರ್ಸಿ, ಸಿಖ್, ಜೈನ್ ಇವೆಲ್ಲ ಬಿಟ್ಬಿಡಿ. ಮುಸಲ್ಮಾನರ ಹೀರೋ ಆಗೋಕ್ಕೆ ಹೊರಟಿದ್ದಾರೆ. ಇವರಿಗೆ ಒಂದು ಆತ್ಮಸಾಕ್ಷಿ ಅನ್ನೋದೇ ಒಂದು ಏನೂ ಇಲ್ಲ ಅಂತ ಅನಿಸ್ತೈತೆ.